ಜೀವ ನೀವೇನಾದ್ರೂ ಈ ವಿಷಯನ ಈಗಲೇ ಎಲ್ರಿಗೂ ಹೇಳೋದು ಬೇಡ, ಆಮೇಲೆ ಹೇಳ್ತೀವಿ ಅಂತ ನಂಬ್ಕೊಂಡಿದ್ರೆ ಅದು ವರ್ಕೌಟ್ ಆಗಲ್ಲ. ಯಾಕಕ್ಕ? ಯಾಕಂದ್ರೆ ಈ ವಿಷಯ ಎಷ್ಟು ಖುಷಿ ಕೊಡ್ತಿದೆ ಅಂತ ಅವ್ಳ ಮುಖದಲ್ಲೇ ಗೊತ್ತಾಗ್ತದೆ. ನೋಡು ಈಗಾಗ್ಲೇ ತಾಯಿ ಕಡೆ ಬಂದ್ಬಿಟ್ಟಿದೆ ಅವಳಿಗೆ. ಕರೆಕ್ಟ್ ಅಕ್ಕ. ನಾನು ಅನ್ಕೊಂಡೆ ಕಾರಲ್ಲಿ ಬರ್ಬೇಕಾದ್ರೆ ಏನೋ ಚೇಂಜಸ್ ಕಾಣಿಸ್ತಿದ್ಯಲ್ಲ ಅಂತ ಅಲ್ವಾ? ಆಕ್ಚುಲಿ ಅವಳಿಗೆ ತಾಯಿ ಕಡೆ ಬಂದಿದೆ. ಆಕ್ಚುಲಿ ನನಗೆ ಮಗು ಆಗತ್ತೆ ಅನ್ನೋ ಆಸೆನೇ ಬಿಟ್ಬಿಟ್ಟಿದೆ. ಅದಕ್ಕೆ ಅಣ್ಣ ನನ್ನನ್ನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿರ್ಲಿಲ್ಲ ಅಂದರೆ ಮತ್ತೆ ನಾನು ಕನ್ಸೀವ್ ಆಗ್ಬೋದು ಅನ್ನೋ ಹೋಪ್ಸ್ನ ನಾನು ಪ್ರಾಬಬ್ಲಿ ಕಂಪ್ಲೀಟಾಗಿ ಕಳ್ಕೊಂಡು ಬಿಡ್ತಾ ಇದ್ದೆ. ಈ ಅದೃಷ್ಟ ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಹೇಳಿ ಕಂಪ್ಲೀಟಾಗಿ ಮರ್ತು ಬಿಡ್ತಾ ಇದ್ದೆ. ಆದರೆ ನೋವಂತೂ ಇದ್ದೇ ಇರ್ತಿತ್ತು. ಬಟ್ ಗಾಡ್ಸ್ ಗ್ರೇಸ್ ಹಾಗಾಗಲಿಲ್ಲ. ಮತ್ತೆ ನಾನು ಕನಸು ಕಾಣ್ತಿದ್ದೀನಿ. ಗುಡ್. ಅದಕ್ಕೆ ಪುಟ್ಟಿ ಹೇಳೋದು ಜೀವನದಲ್ಲಿ ಯಾವಾಗಲೂ ಹೋಪ್ಸ್ ಇರಬೇಕು ಅಂತ. ನಿಮ್ದಕ್ಕಿಂತ ವರ್ಸ್ಟ್ ಕೇಸ್ ನಮ್ಮದು. ಏಜ್ ಬಾರ್ ಆಗೋಗಿದೆ, ಟೈಮ್ ಇರೋಗಿದೆ, ಸಾರಿ ಅಂತ ಎಲ್ಲರೂ ಹೇಳಿದ್ರು. ಆದರೂ ಪವಾಡ ನಡೆದೋಯ್ತಲ್ಲ, ನಮಗೂ ಮಕ್ಕಳಾಯ್ತಲ್ಲ. ಅದಕ್ಕೆ ಹೇಳೋದು ಲೈಫ್ ಈಸ್ ವೆರಿ ಬ್ಯೂಟಿಫುಲ್. ಅದು ಆಗಾಗ ಸರ್ಪ್ರೈಸ್ ಕೊಡ್ತಾನೆ ಇರುತ್ತೆ. ಈ ಸರ್ಪ್ರೈಸಸ್ಸು, ಗಿಫ್ಟು, ಟರ್ನು, ಟ್ವಿಸ್ಟು ಇದನ್ನೆಲ್ಲ ನಾವು ರಿಸೀವ್ ಮಾಡೋದಕ್ಕೆ ರೆಡಿ ಇರಬೇಕು. ನಾವು ಪಾಸಿಟಿವ್ ಆಗಿದ್ದಾಗ ಎಲ್ಲವೂ ಒಳ್ಳೆಯದಾಗುತ್ತೆ. ಹೀಗೆಲ್ಲ ಹೇಳೋದು ಕೇಳಿಸ್ಕೊಳ್ಳೋದು ಬಹಳ ಸುಲಭ, ಆದರೆ ಪಾಸಿಟಿವ್ ಆಗಿರೋದು ಕಷ್ಟ. ಬಟ್ ಟ್ರೈ ಮಾಡಬೇಕು. ನಮ್ಮ ಮೈಂಡು, ನಮ್ಮ ಅಪ್ರೋಚ್ ಪಾಸಿಟಿವ್ ಆಗಿದ್ದರೆ ಎಲ್ಲವೂ ಪಾಸಿಟಿವ್ ಆಗೇ ಇರುತ್ತೆ. ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳಿಲ್ವಾ, ಯದ್ಭಾವಂ ತದ್ಭವತಿ ಅಂತ. ನಾವು ಹೇಗಿರಬೇಕು ನಮ್ಮ ಲೈಫು ಅಂತ ನಾವು ಯೋಚನೆ ಮಾಡ್ತೀವಲ್ಲ, ನಮ್ಮ ಲೈಫ್ ಹಾಗೇ ಇರುತ್ತೆ. ನೋಡು ಪುಟ್ಟೆ, ಇನ್ಮೇಲೆ ನೀನು ಸ್ಟ್ರೆಸ್ ತೊಗೋಬಾರ್ದು. ಈ ಅಚೀವ್ಮೆಂಟು, ಗೋಲು ಇದನ್ನೆಲ್ಲ ಸೈಡ್ಗೆ ಇಟ್ಬಿಡ್ಬೇಕು. ನಿನ್ನ ಆರೋಗ್ಯ ಇಂಪಾರ್ಟೆಂಟ್ ಅಷ್ಟೇ, ಅದೇ ನಿನ್ನ ಟಾರ್ಗೆಟ್ ಆಗಬೇಕು. ಗೊತ್ತಾಯ್ತಾ? ಮಿಕ್ಕಿದ್ದೆಲ್ಲ ಸೆಕೆಂಡರಿ. ಸರಿ ಅಣ್ಣ, ಹಾಗೆ ಆಗಲಿ. ನೋಡ್ಬಿಟ್ಟು ನೀನು ಖುಷಿಯಾಗಿದ್ದರೆ ಮಗು ಬೆಳವಣಿಗೆ ಸಮೃದ್ಧಿಯಾಗುತ್ತೆ, ಮಗು ಸದೃಢವಾಗಿರುತ್ತೆ. ಅದಕ್ಕೆ ನಾನು ಇಷ್ಟಿಷ್ಟುದ್ದ ಭಾಷಣ ಮಾಡಿದ್ದು. ಪುಟಿ, ನೀನು ಸಂತೋಷವಾಗಿರ್ಬೇಕು, ಅದನ್ನೇ ನಾವು ಬಯಸೋದು. ಇಲ್ಲಿ ಕೇಳಿಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೋಗೋದಲ್ಲ. ಮಗು ವಿಷಯದಲ್ಲಿ ಇನ್ನು ಮುಂದೆ ನೀನು ಸ್ಟ್ರಿಕ್ಟ್ ಆಗಿರ್ಬೇಕು. ಅರ್ಥ ಆಯ್ತಾ? ಸರಿ ಅಣ್ಣ. ಗುಡ್. ಹೌದು ಮೈ, ಭಾವ ಹೇಳ್ತಾರದು ಕರೆಕ್ಟ್ ಆಗಿದೆ. ನೀನು ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ತಗೋಬಾರ್ದು. ಇನ್ನೊಂದಷ್ಟು ದಿನ ನೀನು ಕೆಲಸ ಅಂತೆಲ್ಲ ತಲೆ ಕೆಡಿಸ್ಕೊಬೇಡ, ಸರಿನಾ? ಓಕೆ, ಇನ್ನು ಮುಂದೆ ನಾನು ಅಷ್ಟೆಲ್ಲ ಸ್ಟ್ರೆಸ್ ತಗೊಂಡು ಕೆಲಸ ಮಾಡೋದಿಲ್ಲ. ಮಹಿ, ನಾವಾಗ ಅನ್ಕೋತೀವಿ, ಬಟ್ ಕೆಲಸ ಯಾವಾಗ ಒತ್ತಡ ಕೊಡುತ್ತೆ ಅಂತ ಗೊತ್ತಾಗೋದಿಲ್ಲ. ಗೊತ್ತಿಲ್ದೇನೆ ನಾವು ಕೆಲಸದ ಪ್ರೆಷರಲ್ಲಿ ಪ್ರೆಷರ್ ಕುಕ್ಕರ್ ತರ ಆಗ್ಬಿಡ್ತೀವಿ. ಇನ್ನೂ ಪ್ರೆಷರ್ ಕುಕ್ಕರ್ ಆಗಕ್ಕೆ ಹೋಗ್ಬಿಡ, ನೀನು ಫ್ರಿಡ್ಜ್ ಹಾಕೋ, ತಣ್ಣಗಾಗು. ಅರ್ಥ ಆಯ್ತಾ? ಇಲ್ಲಿ ನೋಡು, ಈ ಟೈಮಲ್ಲಿ ನೀನು ಸ್ಟ್ರೆಸ್ ಫ್ರೀ ಆಗಿರ್ಬೇಕು. ಅದಕ್ಕೆ ಎಲ್ಲರೂ ಇಷ್ಟೊಂದು ಹೇಳ್ತಿರೋದು. ಸರಿ, ಅದಕ್ಕೆ ನೀವೆಲ್ಲ ಹೇಳ್ತಿರೋದು ನನ್ನ ಒಳ್ಳೇದಕ್ಕಲ್ವಾ? ಕೆಲಸದಿಂದ ಕಂಪ್ಲೀಟಾಗಿ ಬ್ರೇಕ್ ತಗೊಂಡು ಸ್ಟ್ರೆಸ್ ಫ್ರೀ ಆಗಿರ್ತೀನಿ. ಗುಡ್. ಈಗ ದಾರಿಗೆ ಬಂದ ನೋಡಿ. ಸರಿ, ನಾವಿನ್ನು ಹೊರಡ್ತೀವಿ. ಏನು ಇಷ್ಟು ಬೇಗ? ಈಗ ತಾನೇ ಬಂದಿದ್ರ, ಸ್ವಲ್ಪ ತಿದ್ದೋಗಿ. ಅಯ್ಯೋ ಅಕ್ಕ, ಅಪ್ಪ ಅಮ್ಮಂಗೆ ಹೇಳಿಲ್ವಲ್ಲ, ಅವ್ರೇನಾದ್ರೂ ಮನೆಗೆ ಬಂದು ನಾವಿಲ್ಲ ಅಂದ್ರೆ ಟೆನ್ಷನ್ ಆಗ್ಬಿಡ್ತಾರೆ. ಅದಕ್ಕೆ ಸರಿ, ನೀನು ಹೋಗೋ, ಒಳ್ಳಿಲ್ಲ ಇರು. ಸರಿ. ಇಲ್ಲ ಅದಕ್ಕೆ, ಇನ್ನೊಂದು 2-3 ದಿನ ಬಿಟ್ಟು ಮತ್ತೆ ಬರ್ತೀವಿ. ಸರಿ, ಟೇಕ್ ಕೇರ್. ಬಾಯ್ ಅಣ್ಣ. ಬಾಯ್ ಮಾಮ್. ಬಾಯ್. ಹುಷಾರಮ್ಮ.